ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ. ಡಿಸೆಂಬರ್ 26, 2024 ರಾಷ್ಟ್ರ ಕಂಡಂತಹ ಅತಿ ದೀರ್ಘಾವಧಿಯ ಪ್ರಧಾನಿಗಳಲ್ಲಿ ಒಬ್ಬರಾಗಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿನ್ನೆ ವಿಧಿವಶರಾಗ್ತಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಈ ಒಂದು ವ್ಯಕ್ತಿ ಅಥವಾ ವ್ಯಕ್ತಿತ್ವ ಹೇಗಪ್ಪ ಅಂದರೆ ಒಂದು ಬಿಸಿ ತುಪ್ಪದ ಥರ. ನಾವು ಇವರನ್ನ ಉಗಳೋದಿಕ್ಕೂ ಆಗಲ್ಲ, ಅಂದರೆ ಹಾಡಿ ಹೊಗಳೋದಿಕ್ಕೂ ಆಗಲ್ಲ, ಒಳಗಡೆ ಇಟ್ಕೊಳ್ಳೋದಿಕ್ಕೂ ಆಗಲ್ಲ. ಸೊ ಆ ಥರದ ಒಂದು ವ್ಯಕ್ತಿತ್ವದವರು ಡಾಕ್ಟರ್ ಮನಮೋಹನ್ ಸಿಂಗ್. ಯಾಕಪ್ಪ ಈಗ ಹೇಳ್ತಾ ಇದ್ದೀನಿ ಅಂದರೆ ಅವ್ರ ಬಗ್ಗೆ ಗೊತ್ತಿರೋರಿಗೆ ಈ ವಿಷಯ ಗೊತ್ತಿರುತ್ತೆ. ಇವತ್ತಿನ ದಿನಗಳಲ್ಲಿ ಒಂದು ಡಿಗ್ರಿ ಮುಗಿಸೋದು ಅಂದ್ರೆ ತುಂಬ ಕಠಿಣವಾದಂತಹ ಕೆಲಸ ಅನ್ನೋ ಥರ ಆಗೋಗಿದೆ. ಯಾರೋ ಫೀಸ್ ಕಟ್ತಾರೆ, ಅನುಕೂಲಸ್ಥವಾಗಿರ್ತೀವಿ, ಮನೆ ಕಡೆ ಅಪ್ಪ ಅಮ್ಮ ಚೆನ್ನಾಗಿರ್ತಾರೆ, ನಮಗೆ ಬೇಕಾಗಿರೋ ಎಲ್ಲ ಸವಲತ್ತುಗಳನ್ನು ಕೊಟ್ಟು ದೊಡ್ಡ ದೊಡ್ಡ ಕಾಲೇಜು ಸ್ಕೂಲ್ಗಳಿಗೆ ನಮ್ಮನ್ನು ಹಾಕ್ತಾರೆ. ಹಾಗಿದ್ರೂ ಕೂಡ ನಾವು ಕರೆಕ್ಟಾಗಿ ಕಾಲೇಜ್ಗೆ ಹೋಗಿ ಅಲ್ಲಿ ಓದಿ ರ್ಯಾಂಕ್ ಪಡೆಯೋದು ಅಂದರೆ ಒಂದು ದೊಡ್ಡ ಮಾತದು. ಇನ್ನು ಅವತ್ತಿನ ದಿನಗಳಲ್ಲೂ ಅಂತ ತಗೊಂಡ್ರೆ, ಅಂದರೆ ಹಿಂದಿನ ಕಾಲ ಅಂತ ತಗೊಂಡ್ರೆ, ಸ್ವಲ್ಪ ಹಿಂದಕ್ಕೆ ನಾವು ಹೋಗಿ ನೋಡೋದಾದರೆ ಅವತ್ತು ಅನುಕೂಲಸ್ಥರು ಯಾರೂ ಇರಲಿಲ್ಲ. ಅಕಸ್ಮಾತ್ ಇದ್ರೂ ಕೂಡ ಓದುವಂತಹ ಪ್ರಕ್ರಿಯೆಯಲ್ಲಿ ಹೆಚ್ಚು ಜನ ತೊಡಗ್ತಾ ಇರಲಿಲ್ಲ. ಸೊ ಅವತ್ತು ಕೂಡ ಎಜುಕೇಷನ್ ಅಂದರೆ ಅಸಡ್ಡೆನೆ, ಇವತ್ತು ಕೂಡ ಎಜುಕೇಷನ್ ಅಂದರೆ ಅಸಡ್ಡೆನೆ. ಅವತ್ತೊಂಥರ ಇವತ್ತೊಂಥರ. ಸೊ ಹಾಗೆ ಯಾವತ್ತಿದ್ರೂ ಕೂಡ ಡಿಗ್ರಿ ಅನ್ನೋದು ಒಂಥರ ಕಬ್ಬಿಣದ ಕಡಲೆ ಹಲವಷ್ಟು ಜನಕ್ಕೆ. ಹಾಗಿದ್ದಂತಹ ಸಂದರ್ಭದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತಮ್ಮ ಒಂದು ಶಿಕ್ಷಣದ ಕ್ಷೇತ್ರದಲ್ಲಿ ತಾವು ಮಾಡಿದಂತಹ ಸಾಧನೆ ಇದೆಯಲ್ಲ, ಅದು ಎಲ್ಲರೂ ವಾವ್ ಅನ್ನುವಂತಹ ಒಂದು ಸಂಗತಿ. ಇವರು ಎಲ್ಲೆಲ್ಲ ಓದ್ತಾರೋ ಅಲ್ಲೆಲ್ಲ ಫಸ್ಟ್ ರ್ಯಾಂಕ್ ಸ್ಟೂಡೆಂಟು. ಇವರಿಗೆ ಇವ್ರನ್ನ ಮತ್ತೆ ಹಿಂದಕ್ಕೆ ಹಾಕುವಂತಹ ವ್ಯಕ್ತಿನೇ ಯಾರು ಹುಟ್ಟಿಲ್ಲ ಅಂತ ಅನ್ಸುತ್ತೆ. ನಾನು ಇವರ ವಿಕಿಪೀಡಿಯಾ ಮತ್ತು ಇವ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಸಂಗ್ರಹ ಅಂತ ಮಾಡೋದಕ್ಕೆ ಹೋದಾಗ ನನಗೆ ಅನಿಸಿದ್ದದು. ಸೊ ಆಮೇಲೆ ಇವರು ಡಿಗ್ರಿಯನ್ನು ಮುಗಿಸ್ತಾರೆ. ಅರ್ಥಶಾಸ್ತ್ರದಲ್ಲಿ ಹೆಚ್ಚಿನ ಓದಿಗೋಸ್ಕರ ಬೇರೆ ಬೇರೆ ಯೂನಿವರ್ಸಿಟಿಗಳಿಗೆ ಹೋಗ್ತಾರೆ, ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗ್ತಾರೆ. ಬೇರೆ ಬೇರೆ ಮಾಡ್ಯೂಲ್ಗಳಲ್ಲಿ ಅರ್ಥಶಾಸ್ತ್ರವನ್ನು ಅರ್ಥ ಮಾಡ್ಕೋತಾರೆ. ಅಂದರೆ ಒಂದು ಸಿಲೆಬಸ್ಸು ಒಂದು ಯೂನಿವರ್ಸಿಟಿಲೇ ನಾವು ಒಂದು ಡಿಗ್ರಿ ಮುಗಿಸ್ಕೊಂಬಂದ್ರೆ ಹುಸ್ಸಪ್ಪ ಅಂತೀವಿ. ಆದರೆ ಇವರು ಬೇರೆ ಬೇರೆ ದೇಶಗಳ ಬೇರೆ ಬೇರೆ ಮಾಡ್ಯೂಲ್ ಯಾವ ಥರ ಎಕನಾಮಿಕ್ ಸ್ಟೇಟಸ್ ಇದೆ ಮತ್ತು ಬೇರೆ ಬೇರೆ ಸಿಲೆಬಸ್ಗಳಲ್ಲಿ ಯಾವ ಥರ ಎಕನಾಮಿ ಅನ್ನೋದು ವರ್ಕ್ ಆಗ್ತದೆ, ಅಲ್ಲಿ ಯಾವ ಥರ ಒಂದು ನರೇಷನ್ ಬಿಲ್ಡ್ ಆಗಿದೆ ಅನ್ನೋದರ ಇಂಚಿಂಚು ಮಾಹಿತಿಯನ್ನು ತಿಳ್ಕೊಂಡು ಅಲ್ಲೂ ಕೂಡ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗ್ತಾ ಬರುವಂತಹ ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ. ಇದು ಅವರಿಗೆ ಅರ್ಥಶಾಸ್ತ್ರದ ಮೇಲಿದ್ದಂತಹ ಒಂದು ಉತ್ಸಾಹವನ್ನು ನಮಗೆಲ್ಲ ತೋರಿಸುತ್ತೆ. ಸೊ ಹೀಗಿದ್ದಂತಹ ವ್ಯಕ್ತಿ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಹಲವಾರು ಕಾಲೇಜುಗಳಲ್ಲಿ, ದೊಡ್ಡ ಉನ್ನತ ಮಟ್ಟದ ಕಾಲೇಜುಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಧ್ಯಾಪಕರಾಗಿ, ಅರ್ಥಶಾಸ್ತ್ರಜ್ಞರಾಗಿ ಕೆಲಸ ಮಾಡ್ತಾರೆ. ಆಮೇಲೆ ಹಲವಾರು ಬ್ಯಾಂಕ್ಗಳಿಗೆ ಒಂದು ಎಕನಾಮಿಕಲ್ ಗೈಡ್ ಆಗಿ ಕೆಲಸ ಮಾಡ್ತಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೂ ಕೂಡ ಹಲವಷ್ಟು ವರ್ಷಗಳ ಕಾಲ ಇವರ ಒಂದು ಸೇವೆಯನ್ನು ಸಲ್ಲಿಸ್ತಾರೆ. ಅದಾದ ನಂತರ ಸರ್ಕಾರದಲ್ಲಿ ಇವರ ಒಂದು ಹಸ್ತಕ್ಷೇಪ ಆಗುತ್ತೆ. ಅಂದರೆ ಸರ್ಕಾರದ ಕೆಲವಷ್ಟು ಪರ್ಸನ್ಗಳು ಇವರ ಒಂದು ಜ್ಞಾನವನ್ನು ತಿಳ್ಕೊಂಡು ತಮ್ಮ ಒಂದು ಜೊತೆಗೆ ಎಕನಾಮಿಕಲ್ ಸಜೆಷನ್ಗಳಿಗೋಸ್ಕರ ಅವ್ರ ಜೊತೆಗೆ ಇಟ್ಕೋತಾರೆ. ಬರ್ತಾ ಇವರ ಒಂದು ಪ್ರಗತಿ ಯಾವ ಥರ ಆಗುತ್ತಪ್ಪ ಅಂದರೆ, ಅವರೇ ಕರೆದು ಟಿಕೆಟ್ ಕೊಟ್ಟು ರಾಜ್ಯಸಭಾ ಮೆಂಬರನ್ನು ಮಾಡಿ ಇವರು ರಾಜ್ಯಸಭೆಯಲ್ಲಿ ಮರು ಆಯ್ಕೆ ಆಗಿ ಒಬ್ಬ ಉನ್ನತ ವ್ಯಕ್ತಿ ರಾಜಕಾರಣಕ್ಕೆ ಕಾಲಿಟ್ಟಂತಹ ಒಂದು ಸುಸಂದರ್ಭ ಅದು. ಸೊ ಅಲ್ಲಿಯವರೆಗೂ ಡಾಕ್ಟರ್ ಮನಮೋಹನ್ ಸಿಂಗ್ ಅಂದರೆ ರಾಜಕೀಯ ವಲಯದಲ್ಲಿ, ಬೇರೆ ಸಾಮಾಜಿಕ ವಲಯದಲ್ಲಿ ತುಂಬ ದೊಡ್ಡ ಹೆಸರಾಗಿತ್ತು. ನಂತರದ ಒಂದು ರಾಜಕೀಯ ದುರಂತ ಇದೆಯಲ್ಲ ಇವರ ಜೀವನದಲ್ಲಿ ನಡೆದಿದ್ದು, ಅದು ಮೋಸ್ಟ್ ಪ್ರೊಬ್ಯಾಬ್ಲಿ ಯಾರ ಜೀವನದಲ್ಲೂ ಕೂಡ ಇಷ್ಟು ವರ್ಸ್ಟ್ ಕಂಡೀಷನಲ್ಲಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದರೆ ಇಂತಹ ಮಹೋನ್ನತ ಅರ್ಥಶಾಸ್ತ್ರಜ್ಞನನ್ನು ಭಾರತ ರಾಷ್ಟ್ರ ಮತ್ತು ಇಲ್ಲಿಯ ರಾಜಕೀಯ ಹುಳುಗಳು ಅಂತೇನು ಹೇಳ್ತೀವಲ್ಲ, ಅವರು ಉಪಯೋಗಿಸ್ಕೊಂಡಂತಹ ರೀತಿ ಇದೆಯಲ್ಲ, ಅದು ತುಂಬ ಚಿಂತಾಜನಕ. ಇವರನ್ನ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತಾನೂ ಕೂಡ ಕರೀತಾರೆ. ಅದ್ರ ಮೇಲೆ ಒಂದು ಮೂವಿ ಕೂಡ ಬಂದಿದೆ, ಮೋಸ್ಟ್ಲಿ ನೀವೆಲ್ಲ ನೋಡಿರಬಹುದು. ಅದರಲ್ಲಿ ಎಷ್ಟೋ ಸತ್ಯ ಘಟನೆಗಳು ಖಂಡಿತವಾಗ್ಲೂ ಇದೆ. ಯಾಕಪ್ಪ ಅಂದರೆ ಏನಾಗುತ್ತೆ ಆ ಒಂದು ದಿನಗಳಲ್ಲಿ ಅಂದರೆ, ರಾಜೀವ್ ಗಾಂಧಿ ಅವರು ಅಧಿಕಾರದಲ್ಲಿರ್ತಾರೆ. ಅವರು ಬೇರೆ ಒಂದು ಕಾರಣಕ್ಕೆ ಅವರ ಒಂದು ಕೊಲೆ ಆಗುತ್ತೆ. ಅದಾದ ನಂತರ ರಾಜಕೀಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಏನಿತ್ತಲ್ಲ, ಸ್ವಾತಂತ್ರ್ಯ ಪೂರ್ವದಿಂದ ಇದ್ದಂತಹ ಕಾಂಗ್ರೆಸ್ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅಧಿಕಾರದಲ್ಲಿ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಇದ್ದಂತಹ ರಾಜಕೀಯ ಪಕ್ಷ ಮುಂದೆ ಯಾರಪ್ಪ ನೆಕ್ಸ್ಟು ಅಂತ ನೋಡ್ತಾ ಹೋದಾಗ ರಾಜೀವ್ ಗಾಂಧಿಯವರ ಪತ್ನಿ ಸೋನಿಯಾ ಗಾಂಧಿ ಆ ಒಂದು ಲೆಕ್ಕಾಚಾರಕ್ಕೆ ಸಿಗ್ತಾ ಹೋಗ್ತಾರೆ. ಸೊ ಹೀಗೆ ನೆಕ್ಸ್ಟ್ ಸೋನಿಯಾ ಗಾಂಧಿ ಪ್ರಧಾನಿ ಕ್ಯಾಂಡಿಡೇಟ್ ಅಂಥೇಳಿ ಎಲೆಕ್ಷನ್ ನಡೆಯುತ್ತೆ 2004ರಲ್ಲಿ.
ಆಗ ಆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಇನ್ನೇನು ಎಲೆಕ್ಷನ್ ಮುಗೀತು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಪ್ರಧಾನಿಯಾಗಿ ಸೋನಿಯಾ ಗಾಂಧಿಯ ಅಧಿಕಾರವನ್ನು ಸ್ವೀಕರಿಸಬೇಕು ಅನ್ನುವಂಥ ಟೈಮಲ್ಲಿ ಸುಬ್ರಮಣಿಯನ್ ಸ್ವಾಮಿ ಅನ್ನುವಂತಹ ಒಬ್ಬ ವ್ಯಕ್ತಿ ಅದಕ್ಕೊಂದು ಸ್ಟೇಯನ್ನು ತರ್ತಾರೆ. ಬಿಕಾಸ್ ನಮ್ಮ ಒಂದು ರಾಷ್ಟ್ರದಲ್ಲಿ ನಮ್ಮದೇ ಆದಂತಹ ಒಂದು ಕಾನೂನಿದೆ, ಯಾವ್ಯಾವ ಹುದ್ದೆಗಳಿಗೆ ಯಾವ್ಯಾವ ಮಾನದಂಡಗಳ ಮೇಲೆ ಆಯ್ಕೆ ಆಗಬೇಕು ಅನ್ನೋದಕ್ಕೂ ಕೂಡ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪಾಲಿಸಿಯನ್ನು ನಾವೇ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಅದರ ಒಂದು ನಿಟ್ಟಿನಲ್ಲಿ ಭಾರತೀಯ ಪ್ರಜೆ ಆಗಿರಬೇಕು ಅನ್ನೋ ಒಂದು ಅಂಶ ಇತ್ತು. ಆ ಒಂದು ಭಾರತೀಯ ಪ್ರಜೆಯಾಗಿರಲೇಬೇಕು ಅನ್ನುವಂತಹ ಅಂಶ ಸೋನಿಯಾ ಗಾಂಧಿ ಅವರಿಗೆ ಅವತ್ತಿಗೆ ಅಪ್ಲೈ ಆಗಲಿಲ್ವಂತೆ. ಸೊ ಹಾಗಾಗಿ ಅವರು ಪ್ರಧಾನಿ ಕ್ಯಾಂಡಿಡೇಟ್ ಆಗೋದಕ್ಕೆ ಅಥವಾ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸ್ಟೇ ಆರ್ಡರ್ ಸೋನಿಯಾ ಗಾಂಧಿ ಅವ್ರ ಮೇಲೆ ಬರುತ್ತೆ. ಹಾಗಾಗಿ ಈಗ ಯಾರು ನೆಕ್ಸ್ಟು ಅಂತ ನೋಡಿದ್ರೆ ತುಂಬ ಜನ ಕಾಯ್ತಿದ್ದಂತಹ ಮಹೋನ್ನತ ನಾಯಕರು ಕಾಂಗ್ರೆಸ್ನಲ್ಲಿ ಇರ್ತಾರೆ. ಬಟ್ ಸ್ಟಿಲ್ ಸೋನಿಯಾ ಗಾಂಧಿ ಅವರಿಲ್ಲ ಅಂದರೆ ಸೋನಿಯಾ ಗಾಂಧಿಯ ಒಂದು ಶ್ಯಾಡೋ ಇರಬೇಕಲ್ಲ, ಅಲ್ಲಿ ಸೋನಿಯಾ ಗಾಂಧಿಯ ಶ್ಯಾಡೋ ಇರಬೇಕಲ್ಲ. ಸೊ ಹಾಗಾಗಿ ಆ ಸೋನಿಯಾ ಗಾಂಧಿಯವರ ಮತ್ತು ಗಾಂಧಿ ಕುಟುಂಬದ ರೀತಿ ರಿವಾಜುಗಳಿಗೆ ಹೊಂದಿಕೊಂಡು ಬಂದಂತಹ ಮನಮೋಹನ್ ಸಿಂಗ್ ಅವರನ್ನು ಪ್ರಧಾನಿ ಕ್ಯಾಂಡಿಡೇಟ್ ಅಂತ ಹೇಳಿ ರಾಜ್ಯಸಭೆಯಿಂದ ಕರ್ಕೊಂಡು ಬಂದು ಅವ್ರಿಗೆ ಲೋಕಸಭೆಯಲ್ಲಿ ಅಂದರೆ ಪ್ರಧಾನಿಯಾಗಿ ಅವ್ರನ್ನ ಆಯ್ಕೆ ಮಾಡ್ತಾರೆ. ಸೊ ಇದು ಜನರ ನಿರ್ಧಾರ ಅಲ್ಲ. ಜನರ ನಿರ್ಧಾರ ಅಂದರೆ ಒಬ್ಬ ಲೀಡ್ರ್, ಒಬ್ಬ ನಾಯಕನ ಹೆಸರಲ್ಲಿ ಎಲೆಕ್ಷನ್ ನಡೀತಿದೆ ಅಂದರೆ ಆ ನಾಯಕ ಪ್ರಧಾನಿ ಆಗಬೇಕು ಅನ್ನೋದು ಜನರ ಒಂದು ಆಶಯ ಇರುತ್ತೆ. ಅದೇ ರೀತಿಯಲ್ಲಿ ಅವರು ವೋಟ್ ಮಾಡಿರ್ತಾರೆ. ಬಟ್ ಇಲ್ಲಿ ಎಲ್ಲ ಇಡೀ ರಾಷ್ಟ್ರಕ್ಕೆ ಒಂದು ರೇಂಜಿಗೆ ಸರ್ಪ್ರೈಸ್ ಆಗಿಬಿಡುತ್ತೆ ಇವರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟಾ ಅಂತ. ಬಿಕಾಸ್ ಅಲ್ಲಿವರೆಗೂ ಯಾರ್ಯಾರೆಲ್ಲ ಒಂದು ಸ್ವಲ್ಪ ರಾಜಕೀಯ ವಿಶ್ಲೇಷಕರಿದ್ರೋ, ರಾಜಕೀಯ ಒಡನಾಡಿಗಳಿದ್ರೋ ಅವರಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಗೊತ್ತಿರುತ್ತೆ. ಬಟ್ ಮೇನ್ ಸ್ಟ್ರೀಮಲ್ಲಿ ಇವರೆಲ್ಲೂ ಬಂದಿರೋದಿಲ್ಲ. ಬಟ್ ಬ್ಯಾಕ್ ಎಂಡಲ್ಲಿ ಗಾಂಧಿ ಕುಟುಂಬದ ಜೊತೆಗೆ ಹೆಜ್ಜೆಯನ್ನು ಇಡ್ತಾ ಬರ್ತಿರ್ತಾರೆ. ಸೊ ಹಾಗಾಗಿ ಒಮ್ಮಿಂದೊಮ್ಮೆ ಇವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿದಾಗ ರಾಷ್ಟ್ರದ ಜನಕ್ಕೂ ಕೂಡ ತುಂಬ ಸರ್ಪ್ರೈಸಿಂಗ್ ಆಗಿತ್ತು. ಆದರೂ ದೀರ್ಘಕಾಲದ 10 ವರ್ಷಗಳ ಕಾಲ ಇವರು ಪ್ರಧಾನಿಯಾಗಿರ್ತಾರೆ. ಸೊ ಈ ಪ್ರಧಾನಿಯಾಗಿದ್ದಂತಹ ಕಾಲದಲ್ಲಿ ಇವರು ಪ್ರಧಾನಿ ಆದಮೇಲೆ ಇವರು ವಿಕಿಪೀಡಿಯಾನ ಹುಡ್ಕೋದಿಕ್ಕೆ ಹೋದ್ರಲ್ಲ, ಇವ್ರ ಬಗ್ಗೆ ರಿಸರ್ಚ್ ಎಲ್ಲ ಮಾಡೋದಕ್ಕೆ ಜನ ಹೋದ್ರಲ್ಲ, ಅವಾಗ ಅವ್ರಿಗೆ ವಾವ್ ಅನ್ಸುತ್ತೆ, ಈ ವ್ಯಕ್ತಿ ರಾಷ್ಟ್ರಕ್ಕೆ ಬಂದಿದ್ದಾರೆ, ಇನ್ಮೇಲೆ ರಾಷ್ಟ್ರ ತುಂಬ ಮೌಲ್ಯ ವೃದ್ಧಿ ಆಗುತ್ತೆ, ರಾಷ್ಟ್ರಕ್ಕೆ ವ್ಯಾಲ್ಯೂ ಆ್ಯಡ್ ಆಗುತ್ತೆ ಅಂತ ಅನ್ಕೋತಾರೆ. ಬಟ್ ಅವತ್ತಿನ ದಿನಗಳಲ್ಲಿ ಏನೂ ಆಗೋದಿಲ್ಲ. ರಾಷ್ಟ್ರದ ಆರ್ಥಿಕತೆಯಲ್ಲಿ ಯಾವುದೇ ರೀತಿಯಾದಂತಹ ಬೆಳವಣಿಗೆ ಆಗೋದಿಲ್ಲ. ಅಂದರೆ ನಾರ್ಮಲ್ ಮನುಷ್ಯ ಬಂದು ಅಧಿಕಾರ ಹಿಡಿದಾಗ ಆಗುವ ಬೆಳವಣಿಗೆಗಿಂತನೂ ಅರ್ಥಶಾಸ್ತ್ರಜ್ಞ ಒಬ್ಬ ಬಂದು ಅವನ ಕೈಗೆ ಅಧಿಕಾರ ಸಿಕ್ಕಾಗ ಅವನು ಮಾಡಬೇಕಾಗಿರೋ ಬೆಳವಣಿಗೆಯನ್ನು ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರಲ್ಲ, ಆ ಎಕ್ಸ್ಪೆಕ್ಟೆಡ್ ರೇಂಜಲ್ಲಿ 1% ಕೂಡ ಇಲ್ಲಿ ಬೆಳವಣಿಗೆ ಆಗೋದಿಲ್ಲ. ಇದು ನಾನು ಹೇಳ್ತಾ ಇರೋ ಮಾತಲ್ಲ, ನಾನು ಸ್ಟಡಿ ಮಾಡಿರುವಂತಹ ಮಟೀರಿಯಲ್ನ ಬೇಸ್ಡ್ ಆಗಿಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ಇದನ್ನು. ಬಿಕಾಸ್ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ರಾಷ್ಟ್ರದಲ್ಲಿ ಮತ್ತು ಬಡತನ ಇದೆ, ಅದು ಇದೆ, ಇದು ಇದೆ ಅಂತ. ಬಟ್ ಒಬ್ಬ ಅರ್ಥಶಾಸ್ತ್ರಜ್ಞ ದೇಶಕ್ಕೆ ಪ್ರಧಾನಿಯಾಗಿ ಬಂದಾಗ ದೀರ್ಘಾವಧಿಯಲ್ಲಿ ಅವನಿಗೊಂದು ಅಧಿಕಾರದ ವ್ಯಾಪ್ತಿ ಸಿಕ್ಕಾಗ ಅವನು ಏನೇನೆಲ್ಲ ಕೆಲಸ ಮಾಡಬಹುದಿತ್ತು ಆ ಕಾರ್ಯವ್ಯಾಪ್ತಿಯಲ್ಲಿ ಅಂತ ಒಂದು ಲೆಕ್ಕಾಚಾರವನ್ನು ನೀವು ಮಾಡಿಕೊಂಡ್ರೆ ನಿಮಗೂ ಕೂಡ ಉತ್ತರ ಸಿಗುತ್ತೆ. ಸೊ ಇಲ್ಲಿ ನಾನು ಯಾವುದೇ ಒಂದು ಪಕ್ಷವನ್ನು ಬ್ಲೇಮ್ ಮಾಡ್ತಾ ಇಲ್ಲ. ಬಟ್ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಋಣ ಸಂದಾಯ ಅಂತ ಬಂದಾಗ ಒಂದು ಸಿದ್ಧಾಂತನೂ ಕೂಡ ಇರಬೇಕಾಗತ್ತೆ. ಯಾರೋ ಕರ್ಕೊಂಬಂದ್ರು ನನ್ನ ಪ್ರೈಮ್ ಮಿನಿಸ್ಟರ್ ಮಾಡಿಬಿಟ್ರು ಅಂದರೆ ಅವ್ರಿಗೋಸ್ಕರ ಪ್ರೈಮ್ ಮಿನಿಸ್ಟರ್ ಆಗಿರೋದಲ್ಲ, ರಾಷ್ಟ್ರದ ಜನಕ್ಕೋಸ್ಕರ ಪ್ರೈಮ್ ಮಿನಿಸ್ಟರ್ ಆಗಿರಬೇಕು. ರಾಷ್ಟ್ರದ ಜನಕ್ಕೋಸ್ಕರ ತನ್ನ ಅಧಿಕಾರ ವ್ಯಾಪ್ತಿಯನ್ನು ವಿಸ್ತರಿಸ್ತಾ ಹೋಗಬೇಕು. ಯಾರೋ ಕರ್ಕೊಂಬಂದು ನಮ್ಮನ್ನು ಕೂರಿಸ್ಬಿಟ್ರು, ಒಂದು ಒಳ್ಳೆ ಸ್ಥಾನಕ್ಕೆ ಕೂರಿಸಿದ್ರು ಅಂದರೆ ಅವ್ರು ಹೇಳ್ದಂಗೆ ಕೇಳಿಕೊಂಡು ಅಧಿಕಾರ ಮಾಡೋದಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇಂಡಿಪೆಂಡೆಂಟ್ ಆಗಿ ತಮಗೆ ಗೊತ್ತಿದ್ದಂತಹ ಯೋಚನೆಗಳನ್ನು ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡಿದರೂ ಕೂಡ ಭಾರತ ಎಲ್ಲೋ ಇರೋದು ಆರ್ಥಿಕತೆಯಲ್ಲಿ. ಸೊ ನಾವು ಇನ್ನೊಬ್ಬರಿಗೆ ಮತ್ತೆ ಬೇರೆ ಒಂದು ಪಕ್ಷ ಬಂದು ಅಲ್ಲಿ ಅಧಿಕಾರ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಕ್ರಾಂತಿಯನ್ನು ಮಾಡಬಹುದಿತ್ತು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತಮ್ಮ ಒಂದು ಓನ್ ಇಂಟೆಲಿಜೆನ್ಸನ್ನು ಉಪಯೋಗಿಸಿ ಭಾರತದಲ್ಲಿ ಆಡಳಿತ ಮಾಡಿದ್ರು ಕೂಡ. ಆದರೆ ಅದು ಅವರಿಗೆ ಸಾಧ್ಯ ಆಗೋದಿಲ್ಲ. ಅವರು ಋಣ ಸಂದಾಯಕ್ಕೆ ನಿಲ್ತಾರೆ. ಬೇರೆಯವರು ಈ ಒಂದು ಶ್ಯಾಡೋ ಏನಿತ್ತಲ್ಲ, ಅಂದರೆ ಸೋನಿಯಾ ಗಾಂಧಿಯವರ ಶ್ಯಾಡೋ ಇತ್ತಲ್ಲ, ಆ ಶ್ಯಾಡೋ ಅಧಿಕಾರದಲ್ಲಿರುತ್ತೆ ಇನ್ ದ ನೇಮ್ ಆಫ್ ಮನಮೋಹನ್ ಸಿಂಗ್. ಸೊ ಎಲ್ಲರಿಗೂ ಗೊತ್ತು ಅವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಯಾರ್ಯಾರೆಲ್ಲ ಧುರೀಣರಿದ್ರೋ ಮತ್ತು ಯಾರು ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿದ್ದರೋ, ಆಮೇಲೆ ಆ್ಯಕ್ಟಿವ್ ಪಾಲಿಟಿಕ್ಸ್ನ ದೂರದಿಂದ ನೋಡಿ ಪ್ರೇಕ್ಷಕರಾಗಿ ಯಾರ್ಯಾರೆಲ್ಲ ನೋಡ್ತಾ ಇದ್ರೋ ಅವ್ರಿಗೆಲ್ಲ ಗೊತ್ತಿದೆ ಸೋನಿಯಾ ಗಾಂಧಿಯವರ ಒಂದು ರಬ್ಬರ್ ಸ್ಟ್ಯಾಂಪ್ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ. ಅಂದರೆ ಇದನ್ನೇನೋ ನಾನು ಉತ್ಪ್ರೇಕ್ಷೆಯಿಂದ ಅಥವಾ ಏನೋ ಒಂದು ಪಕ್ಷಕ್ಕೆ ಕೀಳಾಗಿ ನಾನು ಹೇಳ್ತಾ ಇಲ್ಲ. ಬಟ್ ಆ ವ್ಯಕ್ತಿಯ ಒಂದು ಉನ್ನತ ಮೌಲ್ಯಗಳನ್ನು ಇಷ್ಟು ಚಿಲ್ಲರೆಯಾಗಿ ಒಂದು ರಾಷ್ಟ್ರಕ್ಕೆ ಉಪಯೋಗ ಆದಾಗ ರಾಷ್ಟ್ರದ ಪ್ರಜೆಯಾಗಿ ನನಗೆ
ಬಂದಂತಹ ಒಂದು ಕೀಳರಿಮೆಯಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಒಂದು ರಾಜಕೀಯ ವ್ಯವಸ್ಥೆ ಅಂತಿದ್ದಾಗ ಯಾವುದೋ ಒಂದು ಕುಟುಂಬ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ, ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟದ್ದು. ನಾವು ಮಾಡುವಂತಹ ಒಂದು ಎಡವಟ್ಟು ಇಡೀ ರಾಷ್ಟ್ರದ ಜನತೆ ಅನುಭವಿಸ್ಬೇಕಾಗತ್ತೆ, ಅನುಭವಿಸ್ತಾ ಇದ್ದೀವಿ ಕೂಡ. ಸೊ ಹಾಗಾಗಿ ಇನ್ನು ನಮ್ಮ ಲೈಫಲ್ಲೂ ಕೂಡ ಕೆಲವೊಂದು ಸರಿ ಈ ಥರ ಋಣ ಸಂದಾಯ ಮಾಡುವಂತಹ ಕೆಲವೊಂದು ಕ್ಷಣಗಳು ಬರುತ್ತೆ. ಅವತ್ತಿನ ಆ ಕ್ಷಣ ಒಂದು ಸೈದ್ಧಾಂತಿಕವಾಗಿ ನಾವು ಮಾಡ್ತಿರೋದು ಒಬ್ಬ ವ್ಯಕ್ತಿಯ ಸ್ವಾರ್ಥಕ್ಕೋಸ್ಕರನೋ ಅಥವಾ ನಮ್ಮ ಕಾರ್ಯವ್ಯಾಪ್ತಿಯ ಒಂದು ಪ್ರಾಮಾಣಿಕತೆಗೋಸ್ಕರನೋ ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ನಿಮಗೆ ಅಧಿಕಾರ ಕೊಟ್ಟಂಥವನು ಅಥವಾ ನಿಮ್ಮನ್ನು ಹೊಗಳೆ ಅಟ್ಟಕ್ಕೇರಿಸಿದಂಥ ವ್ಯಕ್ತಿ ನಿಮ್ಮನ್ನು ಮೋಸಗಾರ ಅನ್ಬೋದು, ನಿಮ್ಮನ್ನು ಕಳ್ಳ ಸುಳ್ಳ ಅಂತ ಹೇಳ್ಬೋದು, ಏನಾರು ಅಂದ್ಕೊಳ್ಳಿ. ಒಬ್ಬ ವ್ಯಕ್ತಿಯ ನಿಷ್ಠುರತೆ ತುಂಬ ಒಳ್ಳೆಯದು. ಯಾವಾಗ ನಾವು ನಮ್ಮ ಕಾರ್ಯವ್ಯಾಪ್ತಿಯನ್ನು ಬಿಟ್ಟು ಹೊರಗೆ ಬರುವಂಥ ಒಂದು ಕೆಟ್ಟ ಸಂದರ್ಭ ಬರುತ್ತೋ ಅದಕ್ಕೆ ಹೋಲಿಸ್ಕೊಂಡ್ರೆ ಯಾವುದೋ ಒಬ್ಬ ವ್ಯಕ್ತಿಯ ಕಣ್ಣಲ್ಲಿ ನಾವು ಕೆಟ್ಟವರಾಗೋದು ತುಂಬ ಒಳ್ಳೆಯದು. ಸೊ ಆ ಥರದ್ರಲ್ಲಿ ಋಣ ಸಂದಾಯಕ್ಕೆ ಅಂತ ನಿಂತಾಗ ಇದೆಲ್ಲವೂ ಕೂಡ ಕುರುಡಾಗ್ಬಿಡುತ್ತೆ. ಆ ಥರದ ಒಂದು ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಆಗಿದ್ದರು. ಸೊ ಅವ್ರ ಬಗ್ಗೆ ಹೇಳ್ತಾ ಹೋದರೆ ತುಂಬ ಇದೆ, ಬಟ್ ಟೈಮ್ ಇಲ್ಲ. ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ ತುಂಬ ಸರಳವಾಗಿ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಥ್ಯಾಂಕ್ ಯು.